ಬಿಜೆಪಿಯ ಬೆಂಬಲಿಗರು ಮೈಸೂರು ಸ್ಯಾಂಡಲ್ ಸೋಪನ್ನು ನಕಲಿಯಾಗಿ ತಯಾರಿಸಿ ಮಾರ್ತಾ ಇದ್ರ. ಕರ್ನಾಟಕದ ಹೆಮ್ಮೆ ಅಂತಾರೆ ಮೈಸೂರು ಸ್ಯಾಂಡಲ್ ಸೋಪನ್ನು. ಇಂಥ ವಿಚಾರದಲ್ಲಿಯೂ ಕೂಡ ಬಿಜೆಪಿಯ ಫಾಲೋವರ್ಸ್ ಬೆಂಬಲಿಗರು ಮೋಸ ಮಾಡಿಬಿಟ್ಟಿದ್ದಾರಾ ಅಂತ ಬಿಜೆಪಿ ಮೇಲೆ ಮೈಸೂರು ಸ್ಯಾಂಡಲ್ ಬಾಂಬ್ ಎಸೆದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕರ್ನಾಟಕದ ಹೆಮ್ಮೆಯ ಇಂಡಸ್ಟ್ರಿ ಮುಚ್ಚುವ ಹುನ್ನಾರದಲ್ಲಿ ಬಿಜೆಪಿ ಇದೆ. ಇದೇ ಥರ ನಕಲಿ ಮಾಡಿ ಮಾರ್ತಾ ಇದ್ರೆ ಮೈಸೂರು ಸ್ಯಾಂಡಲ್ ಎಂಥ ಒಂದು ಹೆಮ್ಮೆಯ ಉದ್ಯಮ ಕರ್ನಾಟಕದ್ದು, ಅದನ್ನು ಮುಚ್ಚಿಸ್ಬಿಡ್ತಾರೆ ಇವರು. ಮೈಸೂರು ಸ್ಯಾಂಡಲ್ ನಕಲಿ ಸೋಪನ್ನು ಮಾಡ್ತಿದ್ದವರಿಬ್ಬರು ಕೂಡ ಕೇಸರಿ ಕಲಿಗಳು. ಈ ಸೋಪನ್ನು ತಯಾರು ಮಾಡ್ತಾ ಇದ್ರಲ್ಲಪ್ಪ, ಇವರಿಬ್ಬರು ಕೇಸರಿ ಕಲಿಗಳಿವರು. ನಕಲಿ ಸೋಪ್ ತಯಾರಕರಿಗೆ ಕೇಂದ್ರ ಮಟ್ಟದ ಬಿಜೆಪಿಯ ಲಿಂಕ್ ಇದೆ. ಈ ಥರ ಯಾರು ಸಿಕ್ಕಿಬಿದ್ದಿದ್ದಾರೋ ಈಗ ನಕಲಿ ಸೋಪನ್ನು ತಯಾರಿಸುವಂಥ ವೇಳೆಯಲ್ಲಿ, ಮಾರುವಂಥ ವೇಳೆಯಲ್ಲಿ ಅವರಿಗೆ ಬಿಜೆಪಿಯ ಸಂಪರ್ಕ ಇದೆ. UP CM ಯೋಗಿ ಆದಿತ್ಯನಾಥ್ ಜೊತೆಗಿರ್ತಕ್ಕಂಥ ಫೋಟೋವನ್ನು ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ತೆಲಂಗಾಣದ ಬಿಜೆಪಿ ಮುಖಂಡ ರಾಜಾ ಸಿಂಗ್ ಜೊತೆಗೂ ಆರೋಪಿಗಳಿಬ್ಬರಿಗೆ ಲಿಂಕ್ ಇದೆ. ಪ್ರಿಯಾಂಕ್ ಖರ್ಗೆ ಎದುರುಗಡೆ ಸೋತಂತಹ ಮಣಿಕಂಠ ರಾಥೋಡ್ ಜೊತೆಗೂ ಇವರಿಗೆ ಸಂಪರ್ಕ ಇದೆ. ಬಿಜೆಪಿ ಮೇಲೆ ಗುರುತರ ಆರೋಪವನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮಹಾರಾಜರ ಕಾಲದಲ್ಲಿ ಶುರುವಾದಂಥ ಸಂಸ್ಥೆ ಮುಚ್ಚಬೇಕು ಅಂತ ಹೇಳಿ ಬಿಜೆಪಿ ಕುತಂತ್ರ ಮಾಡ್ತಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಬೆವರು ವಿಶ್ವದಲ್ಲೇ ಹೆಸರು ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದೆ. ಅದಕ್ಕೆ ಇವತ್ತು ಬಿಜೆಪಿ ನಾಯಕರು ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಇವ್ರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೇಸೋದಿಲ್ಲ. ಇವರು ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು. ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನ ಮಾರಲಿಕ್ಕೆ ತಯಾರಾಗಿದ್ದಾರೆ. ಇವರೇ ನೋಡಿ, ಆ ಮಹಾನ್ ಪುರುಷ ಮಹಾವೀರ್ ಜೈನ್. he is with BJP MLA, elected MLA, ಹೈದರಾಬಾದ್ ತೆಲಂಗಾಣ MLA ಇವರು. ಅದ್ರ ಜೊತೆ ಅದು ಹೊರತುಪಡಿಸಿ ಇದು ನೋಡಿ, ಇದಕ್ಕಿಂತ ಸಾಕ್ಷಿ ಏನ್ ಬೇಕಪ್ಪ ನಿಮಗೆ? ಬಿಜೆಪಿ ಅವರು ಕಷ್ಟಪಟ್ಟು ಏನು ಕನ್ನಡಿಗರು ಬೆವರು ಸುರಿಸಿ ಒಂದು ಬಂಡವಾಳ ಹಾಕಿದ್ದಾರೆ. ಕನ್ನಡಿಗರನ್ನ ಆಸ್ತಿ ಇವರು ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ. ಇದಕ್ಕೆ ಏನ್ ಹೇಳ್ತೀರಾ ಬಿಜೆಪಿಯವರೇ? ಇದು ಈಸ್ ಅಕ್ಯೂಸ್ಡ್. ಇವನೇ ಇರೋದು, ಇವ್ರ ಪಕ್ಕ ಇರೋದು ಬಿಜೆಪಿ ಶಲ್ಯ ಹಾಕೊಂಡಿ. ದಯವಿಟ್ಟು ನೋಡಿ, ಬಿಜೆಪಿ ಶಾಲ್ ಹಾಕೊಂಡಿ. ಈಸ್ ಅ ಆಫೀಸ್ ಬೇರರ್. ಇವ್ರ ತಂದೆ ಅವರು ಮಾಜಿ ಶಾಸಕರಾಗಿದ್ರು, ದಿವಂಗತ ವಾಲ್ಮೀಕಿ ನಾಯಕರು. ಅವ್ರ ಪಾಪ ಒಳ್ಳೆಯವರಿದ್ರು, ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ಅಫ್ಕೋರ್ಸ್ ಇದು ಯೋಗಿ ಆದಿತ್ಯನಾಥ್ ಅವರು. ಅದ್ರ ಜೊತೆ ಗ್ರೇಟ್ ಇವ್ರನ್ನ ಯಾರು ಇನ್ನೊಬ್ಬ ಇದಾರಲ್ಲ, ಮಣಿಕಂಠ ರಾಠೋಡ್.